ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಕೆಂಗಾಕಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಸಾವಿರ ಕೋಳಿ ತಂದು ಎಲ್ಲ ಹೆಚ್ಚು ಕಡಿಮೆ ಸುಮಾರು ಮಾರ್ಬಿಟ್ಟಿದೀವಿ. ಇನ್ನೊಂದು 150 ಕೋಳಿಗಳಿವೆ. ಇವು 100 ರಿಂದ 150 ದಿನದ ತನಕ ಮೇಯಿಸ್ತೀವಿ ಅಂತ ಹೇಳಿದ್ರಿ. ಒಂದು ಮರಿಯ ಖರ್ಚು ಏನು ಬೀಳುತ್ತೆ ಸರ್? ಸರ್ ಇವಾಗ ನಿಮ್ಮ ಶೆಡ್ಡಿಗೆ ಏನು ಖರ್ಚು ಬಿತ್ತು ಸರ್? ಇದಕ್ಕೆ ಆ ಥರ ಇಲ್ಲ. ನಾವು ಇದಕ್ಕೆ 3-4 ದಿನ ಪಾರ್ಟ್ನರ ಮಾಡ್ತಾ ಇದೀವಿ ಸರ್ ಇದನ್ನು ನಾವು. ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಅಂದಾಗೆ ನಾನಿವತ್ತು ಇರುವಂಥದ್ದು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಕೆಂಗಾಕಿ ಅನ್ನೋ ಒಂದು ಗ್ರಾಮದಲ್ಲಿ. ಇಲ್ಲಿ ಒಬ್ಬರು ರೈತರು ತಮ್ಮ ಜಮೀನಿನಲ್ಲಿ ನಾಟಿ ಕೋಳಿ ಸಾಕಾಣಿಕೆನ ಮಾಡ್ತಾ ಇದ್ದಾರೆ. ಅವರ ನಾಟಿ ಕೋಳಿ ಸಾಕಾಣಿಕೆ ಹೇಗಿದೆ ಮತ್ತು ಅವರ ಕೃಷಿಯಲ್ಲಿ ಏನೇನು ಕೃಷಿ ಮಾಡ್ತಾ ಇದ್ದಾರೆ ಎಲ್ಲನೂ ಸಂಪೂರ್ಣವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋನ ನಾನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ? ನನ್ನ ಹೆಸರು ರಾಜಪ್ಪ ಅಂತ. ಓಕೆ. ಕೆಂಗಾಕಿ ಇದೇ ಊರು, ಇದೇ ನಮ್ಮ ತೋಟ. ಮೊದಲು ಶೆಡ್ಡು ಆಲೆ ಮನೆಗೆ ಉಪಯೋಗಿಸ್ತಾ ಇದ್ವಿ ಬೆಲ್ಲ ಮಾಡೋಕ್ಕೆ ಅಂತ. ಇವಾಗೆಲ್ಲ ಕಾರಣ ಅಂದರೆ ಬಗ್ಗಿ ಬೇನ್ ಬೆಳೆಯೋಕ್ಕಾಗೋದಿಲ್ಲ. ಅದೆಲ್ಲ ಹಂಗೆ ಮಾಳ ಇತ್ತು ಅಂದರೆ ಶೆಡ್ ಎಲ್ಲ ಬಿದ್ದೋಗಿತ್ತು, ಬರೀ ಕಲ್ಲುಗಳು ಮಾತ್ರ ಇತ್ತು. ಆಮೇಲೆ ಸರಿ ನಮ್ಮ ದೊಡ್ಡಪ್ಪ ಮಗನ ಸ್ನೇಹಿತರೆಲ್ಲ ಬಂದು ಜಾಗದಿಂದ ಈ ಥರ ಕೋಳಿ ಫಾರಮ್ ಮಾಡ್ಬೋದು, ನಾಟಿ ಕೋಳಿ ಸಾಕ್ಬೋದು ಅಂತ ಹೇಳಿದ್ರು. ಆಯಿತು ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಆಮೇಲೆ ಸೋಗೆಲ್ಲ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ವಿ. ಮೈಸೂರು ನಾಟಿ ಕೋಳಿ ಅಂದ್ಬಿಟ್ಟು ತಂದು ಹೆಚ್ಚು ಕಡಿಮೆ ಈಗ 3 ತಿಂಗಳಾಯ್ತು ನಾವು ತಂದು ಮಾಡಿ 1000 ಕೋಳಿ ತಂದಿದ್ವಿ. 1000 ಕೋಳಿ ತಂದು ಈಗೆಲ್ಲ ಹೆಚ್ಚು ಕಡಿಮೆ ಸುಮಾರು ಮಾರ್ಬಿಟ್ಟಿದ್ದೀವಿ. ಇನ್ನೊಂದು 150 ಕೋಳಿಗಳಿವೆ ಇವು ಮಾರೋಂಥದ್ದು. ಈಗ ನಾವು ತಿರ್ಗಾ ಬುಕ್ ಮಾಡಿದ್ವಿ ಕೋಳಿಗಳಿಗೆ. ಅದು ಬಂದು 1 ತಿಂಗಳಾಯ್ತು, ಒಂದು 25 ದಿವಸ ಆಯ್ತು ಕೋಳಿ ಬಂದು. ಅದಕ್ಕೆಲ್ಲ ಐ ಡ್ರಾಪ್ಸ್ ಎಲ್ಲ 2 ಸರಿ ಕೊಟ್ಟಿದ್ದೀವಿ. ಇನ್ನೊಂದು 3 ಕೊಡ್ಬೇಕೀಗ. ಈಗ ಇದನ್ನು 275-280 ರೂಪಾಯಿ ಒಂದು ಕೆಜಿಗೆ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಸರ್ ಮೊದಲನೇದಾಗಿ ನಿಮಗೆ ಈ ನಾಟಿ ಕೋಳಿ ಸಾಕಬೇಕು ಅನ್ನೋದು ಹೇಗೆ ಆಲೋಚನೆ ಬಂತು ಸರ್? ಇದು ಫಾರಂ ಕೋಳಿ ಸಾಕಬೇಕು ಅಂದರೆ ದೊಡ್ಡದಾದ ಶೆಡ್ ಬೇಕು, ಅದಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬೇಕು. ಕೋಳಿಗಳು ಬಂಡವಾಳ ಹಾಕಂಗಿಲ್ಲ, ಅದಕ್ಕೆ ಅವರೇ ಇಷ್ಟು 1 ಕೆಜಿ ತೊಗೋತಾರಂತೆ. ಇದಕ್ಕೆ ಆ ಥರ ಇಲ್ಲ. ನಾವು ಇದಕ್ಕೆ 3-4 ದಿನ ಪಾರ್ಟ್ನರ ಮಾಡ್ತಾ ಇದೀವಿ ಸರ್ ಇದನ್ನು ನಾವು. ಇನ್ನೊಂದು ಸ್ವಾಮಿ ಅಂತಿದ್ದಾರೆ, ಅವ್ರ ಬರ್ತಾರೆ, ಇಲ್ಲ ಇನ್ನಿಬ್ರು ಇದ್ದಾರೆ. ಯಾರಾದ್ರೂ ಒಬ್ರು ದಿನದಲ್ಲಿ ಇವರೇ ಅಂತಿಲ್ಲ. ಈಗ ನಾವು ನಿಮ್ಮ ಎದುರಿಗೆ ನೀರು ಹಾಕಿದ್ನಲ್ಲ, ಮೇವು ಹಾಕಿದ್ನಲ್ಲ, ಈ ಥರ ನಾವು ತೋಟಕ್ಕೆ ಬಂದು ಯಾರು ಮಾಡ್ತಿರ್ತೀವಿ. ಅಂದರೆ ಇದಕ್ಕೆ ಅಂತ ನಾವೇನು ಸಪ್ರೇಟಾಗಿ ನಿಂತಿಲ್ಲ. ಪಾರ್ಟ್ ಟೈಮ್ ಜಾಬ್ ಅಂತಾರಲ್ಲ, ಆ ಥರ ಮಾಡ್ಕೊಂಡಿವಿ ಇದನ್ನು. ಅದರಿಂದ ಏನೂ ನಮಗೆ ಸಮಸ್ಯೆ ಆಗಿಲ್ಲ. ಅಂದರೆ ಲಾಭ ಅಂತ ಇದೆ, ಖಂಡಿತ ಮಾಡ್ಬೋದು. ಈಗ 4 ಜನ ಅಂತ ಹೇಳಿದ್ರಿ, 4 ಜನದಲ್ಲಿ ಯಾರಿಗೆ ಮೊದಲು ಈ ಪ್ಲಾನಿಂಗ್ ಬಂದಿದ್ದು? ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ರೆ ಎಲ್ಲರೂ? ಎಲ್ಲ ನಮ್ಮ ದೊಡ್ಡಪ್ಪ ಮಗ ಸಿದ್ಲಿಂಗ ಸ್ವಾಮಿ ಅಂತ ಅಂದ್ಬಿಟ್ಟು ಅವರು ಮಾಡಬೇಕು ಅಂತ ಇಲ್ಲಿ ತೋಟಕ್ಕೆಲ್ಲ ಬರ್ತಾ ಇರ್ತಾರಲ್ಲ, ಅವಾಗ ಶೆಡ್ಡಲ್ಲಿ ಮಾಡ್ಬೋದು ಅಂತೇಳಿ ಅವರ ಇದ್ರ ಮೇಲೆ ನಾವು ಇಲ್ಲಿ ಮಾಡಿದ್ವಿ ಸರ್. ಇದು ಶೆಡ್ಡಿನ ಸುತ್ತಳತೆ ಏನು ಬರುತ್ತೆ ಸರ್? ಇದು 50 ಅಡಿ ಉದ್ದ ಇದೆ, 20 ಅಡಿ ಅಗಲ ಇದೆ. 20 ಅಡಿ ಅಗಲ ಇದೆ. ಈಗ ಈ ನಾಟಿ ಕೋಳಿಗೆ ಟೆಂಪ್ರೇಚರು ಮತ್ತೆ ಈಗ ಬಿಸಿಲು ಟೈಮಲ್ಲಿ ಅದ್ರ ಟೆಂಪ್ರೇಚರ್ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ಚಳಿಗಾಲದಲ್ಲೆಲ್ಲ ವಸತಿ ಎಲ್ಲ ಇದ್ದೆಲ್ಲ ತಗೊಂಬಂದು ಅದಕ್ಕೆ ಬೆಂಕಿ ಇದೆಲ್ಲ ಕಾವೆಲ್ಲ ಕೊಟ್ಟು ಮಾಡ್ತಿದ್ವಿ. ಆಮೇಲೆ ಕರೆಂಟ್ ಇದ್ದಾಗ 500 ಕ್ಯಾಂಡಲ್ ಬಲ್ಪ್ ಎಲ್ಲ ಒಂದು 8 ಹಾಕಿ ಸುಮಾರೆಲ್ಲ 36 ಇರ್ಬೇಕು ಇದು ತಾಪಮಾನ. ಅದು 1 ಮೀಟರ್ ತಂದು ಮಡಿಕೊಂಡಿದ್ವಿ. ಇದನ್ನು ಅದ್ರ ಪ್ರಕಾರನೂ ಮಾಡ್ತೀವಿ. ಅದನ್ನು ಕರೆಂಟ್ ಇಲ್ದಾಗ ಇದೆಲ್ಲ ಮಾಡಿ ಬೆಂಕಿ ಕೊಟ್ಟು ಶಾಖ ಮಾಡಿ ರೀತಿ ಮಾಡಿ ಮಾಡ್ತೀವಿ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಅಷ್ಟೇನು ಸಮಸ್ಯೆ ಏನಿಲ್ಲ ಈಗ ಸರ್. ಈಗ 1000 ನಾಟಿ ಕೋಳಿ ತಂದಿದ್ದೀವಿ ಅಂತ ಹೇಳಿದ್ರಿ, ಅದರ ದಿನನಿತ್ಯದ ಹೇಗಿರುತ್ತೆ ಸರ್ ಚಟುವಟಿಕೆಗಳು? ಬೆಳಗ್ಗೆ ಬಂದರೆ ಫೀಡ್ಸ್ ಇರುತ್ತೆ ಸರ್. ಮಾಮೂಲಿ ಮೊದಲು ಇಲ್ಲೇ ಕೃಷಿ ಅಂತಂದ್ಬಿಟ್ಟು ತಗೊಂಬಂದು ಪಣ್ಣದ ಉಂಡಿಂದ ತತ್ತಿದ್ವಿ. ಇವಾಗ ಸುಗಣ ಅಂದ್ಬಿಟ್ಟು ಇಲ್ಲಿ ಸಿಗುತ್ತೆ ಅಂತದವರು ತಾಂಡಪುರ ಇಲ್ಲ ಇಲ್ಲಿ ತಗೊಂಬರ್ತೀವಿ. ಅಲ್ಲಿಂದ ತಗೊಂಬಂದು ಸುಗಣ ಅಂದ್ಬಿಟ್ಟು ಅಲ್ಲಿ ಚೀಲ ನೋಡಿದ್ರಿ ಅನ್ಸುತ್ತೆ ಹೊರಗಡೆ. ಹೌದು. ಅಲ್ಲಿಂದ ತಗೊಂಬಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಬರ್ತೀವಿ. ನಾವು 4 ಜನ ಯಾರೊಬ್ರು ಬಂದೇ ಬರ್ತೀವಿ. ಬೆಳಗ್ಗೆ ಎದ್ದು ನೀರು ಅದಕ್ಕೆ ಮೇವು ಒಂದ್ಸತಿ ನೋಡೋಗ್ತೀವಿ. ತಿರ್ಗಿ ಮಧ್ಯಾಹ್ನ ಒಂದ್ಸತಿ ಬಂದು ನೋಡ್ತೀವಿ. ತಿರ್ಗಿ ಸಂಜೆ ಮಾಮೂಲಿ 3 ಟೈಮ್ ನೋಡಿ ಅದಕ್ಕೆ ನೀರು ಮತ್ತು ಫೀಡ್ಸ್ ಹಾಕ್ಬಿಟ್ಟು ಅಂತ. ಸರ್ ಎಷ್ಟು ದಿನದ ಮರಿ ತರ್ತೀರಾ ನೀವು? 1 ದಿನದ್ದು ಸರ್. 1 ದಿನದ ಮರಿ ತರ್ತೀರಾ? ಅದನ್ನ ಮತ್ತೆ ಯಾವ ಥರ ಬೆಳವಣಿಗೆ ಮಾಡ್ತೀವಿ? ಒಂದು ದಿನ ಮರಿ ಅವ್ರೇನೋ ಹಾಕಿರೋದು ತಂದ್ಕೊಟ್ಟಿರ್ತಾರೆ. ಆ ಮರಿಗೆ ನಾವು ಫಸ್ಟ್ ದಿನ ಬೆಲ್ಲ ಮತ್ತು ನೀರು ಹಾಕಿ ಅದನ್ನು ಫಸ್ಟ್ ಬೆಲ್ಲದ ನೀರು ಹಾಕ್ತೀವಿ. ಬೆಲ್ಲದ ನೀರು ಹಾಕಿ ಫೀಡ್ಸ್ ಹಾಕ್ತೀವಿ. ಅದೆಲ್ಲ ಪೇಪರೆಲ್ಲ ಹಾಕಿರ್ತೀವಿ. ಹಾಕಿದ್ಮೇಲೆ ಹಂಗೆ ದಿನನಿತ್ಯ ಮಾಡ್ಕೊತೀವಿ. ಅಂದರೆ ಫಸ್ಟ್ ದಿನ ಮಾತ್ರ ಬೆಲ್ಲದ ನೀರು ಹಾಕಿರ್ತೀವಿ. ಆಮೇಲೆ ಟಾನಿಕ್ ಎಲ್ಲ ಕೊಟ್ಟಿರ್ತಾರೆ, ಅದೆಲ್ಲ ಇದು ಮಾಡ್ತೀವಿ. ಟಾನಿಕ್ ಎಲ್ಲ ಎಷ್ಟು ದಿನಕ್ಕೆ ಕೊಡ್ತೀರಾ? ದಿನ ಹಾಕ್ಬೇಕು ಸರ್. ದಿನ ಹಾಕ್ಬೇಕು. ನೀರಿನ ಜೊತೆ ಹಾಕೋದಾ? ನೀರಿನ ಜೊತೆ ನೀರಿನ ಜೊತೆ ಹಾಕೋದು ದಿವಸ. ಅವೆಲ್ಲ ಒಂದು 20 ದಿನದವರೆಗೆ ಆ ಥರ ನೋಡ್ಕೊತೀವಿ. 21 ದಿನ ಆದಮೇಲೆ ಏನೂ ಸಮಸ್ಯೆ ಇಲ್ಲ. ಮಾಮೂಲಿ ನೀರು ಮತ್ತು ಫೀಡ್ಸ್. ಸರ್ ಮತ್ತೆ ಇದು ಕೋಳಿಗಳು ಪ್ರೌಢಾವಸ್ಥೆಗೆ ಬರೋದು ಎಷ್ಟು ದಿನ ಆಗುತ್ತೆ ಸರ್? ನಾವು ಮಾರಾಟ ಮಾಡಬೇಕು ಅಂದರೆ ನಾವು ಪ್ರೌಢಾವಸ್ಥೆ ಅಂತಂದರೆ 100 ದಿನ ಕಳಿಲೇಬೇಕು ಸರ್. ನಮಗೆ 100 ದಿನ ಕಳಿಲೇಬೇಕು. 100 ದಿನ ಕಳಿದ ತಕ್ಷಣ ನಾವು ಮಾರಾಟ 1 ಕೆಜಿ ಬಂದಲ್ಲೇ ಮಾರ್ತಾರೆ. ನಾವೆಲ್ಲ 1 ಕೆಜಿ 200-300 ಬಂದೆಲ್ಲ ಮಾರ್ತೀವಿ. ಈಗೆಲ್ಲ
ಹುಂಜ ಎಲ್ಲ 1.5 kg, 600 ಬರುತ್ತೆ ಸರ್. ಅದು ಹೆಣ್ಣು ಕೋಳಿ ಎಲ್ಲ 1.25 kg ಬರುತ್ತೆ ಅವು. ಸರ್ ಈಗ ನೀವು ಮಾಂಸಕ್ಕೋಸ್ಕರನೇ ಮಾಡ್ತಾ ಇರೋದಾ ಅಥವಾ ಮೊಟ್ಟೆ ಉದ್ದೇಶ ಏನಾರು ಇದೆಯಾ? ಮಾಂಸಕ್ಕೋಸ್ಕರನೇ ಮಾಡ್ತಾ ಇರೋದು, ಮೊಟ್ಟೆ ಏನು ಮಾಡೋದು. ಮೊಟ್ಟೆ ಏನು ಮಾಡಲ್ಲ. ಈಗ ನಾವು ಆ ಕೋಳಿನ ಈಗ ಆ ಸಣ್ಣ ಕೋಳಿನ ಈಚೆ ಕಡೆ ಬಿಡ್ಬೇಕು, ಅದಕ್ಕೆ ಬಿಡೋ ತನಕ ಅದನ್ನೆಲ್ಲ ಖಾಲಿ ಮಾಡ್ಬೇಕು. ಇರೋ ಕೋಳಿಗಳನ್ನ ನಮ್ಮ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ವಾರ ವಾರ. ಇಂಥವ್ರೆ ಅಂತಿನಲ್ಲ, ನಾವು ಯಾರು ಬೇಕಾದ್ರೂ ಕೊಡ್ಬೋದು. ಮಾರ್ಕೆಟ್ ಹೇಗಿದೆ ಸರ್? ಮಾರ್ಕೆಟಲ್ಲಿ ಸಂತೆಗಳು ತಗೊಂಡು ಹಾಕ್ಬೋದು ಸರ್ ನಾವು. ಆ ಸಂತೆಗಳಿಗೆ ಹೋಗಲ್ಲ, ಇಲ್ಲೇ ಪಾರ್ಟಿಗಳು ಇಲ್ಲೇ ಬರ್ತಾರೆ, ತೋಟಕ್ಕೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ನಮ್ಮ ಇಲ್ಲೇನೆ ಬಂದು. ಸರ್ ಈಗ ಮರಿ ತಂದು ಮರಿನ 100ರಿಂದ 150 ದಿನದ ತನಕ ಮೇಯಿಸ್ತೀವಿ ಅಂತ ಹೇಳಿದ್ರಿ. ಒಂದು ಮರಿಯ ಖರ್ಚು ಏನು ಬೀಳುತ್ತೆ ಸರ್? ನಾವು ಅಲ್ಲಿ ನಾವು ಮರಿ ತರ್ಬೇಕಾದ್ರೆ 40 ರೂಪಾಯಿ ಬೀಳುತ್ತೆ ಸರ್ ನಮಗೆ ಒಂದು ಮರಿಗೆ. ಈಗ ಅದು ಫೀಡ್ಸ್ ಗೀಡ್ಸ್ ಎಲ್ಲ ಇದು ಮಾಡೋ ತನಕ ನಮ್ಗೆ ಒಂದು 200-250 ರೂಪಾಯಿ ಖರ್ಚು ಬೀಳುತ್ತೆ ಸರ್ ಒಂದು ಮರಿಗೆ. ಒಂದು ಕೋಳಿಗೆ 250 ರೂಪಾಯಿ ತನಕ ಬರುತ್ತೆ. ಇವತ್ತು 280 ರೂಪಾಯಿ ಅಂತಂದ್ರೆ 1.5 kg ಬಂದ್ರೆ ದುಡ್ಡು ಎಷ್ಟು ಲೆಕ್ಕ ಹಾಕ್ಲಿ. ಒಂದು ಕೋಳಿ ನಾವು 400 ರೂಪಾಯಿ ತನಕ ಮಾರ್ತೀವಿ ಸರ್. ಮಿನಿಮಮ್ 400 ಮೇಲೂ ಹೋಯ್ತಾ ಹುಂಜಗಳೆಲ್ಲ. ಏಟ ಎಲ್ಲ ಸ್ವಲ್ಪ ಕಡಿಮೆ ಹೋಯ್ತಾ, ನಮ್ಮ ಮಿನಿಮಮ್ 400 ರೂಪಾಯಿ ಮಾರ್ತೀವಿ. ನಿಮ್ಮ ಖರ್ಚೆಲ್ಲ ಕಳೆದು ಲಾಭದಂಶ 150 ರೂಪಾಯಿ ಸಿಗುತ್ತೆ ಒಂದು ಕೋಳಿಗೆ. ಸರ್ ಇವಾಗ ನಿಮ್ಮ ಶೆಡ್ಡಿಗೆ ಏನು ಖರ್ಚು ಬಿತ್ತು ಸರ್? ಶೆಡ್ ಒಂದು ಮೊದಲು ಹಳೇದೇ ಕಲ್ಕಮ್ಮ ಇವೆಲ್ಲ ಇತ್ತು ಸರ್. ಗಳುಗಳೆಲ್ಲ ನಮ್ಮ ತೋಟದ್ದೇ ಇತ್ತು. ಈ ಮಾಮೂಲಿ ಗಳುವೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಈ ಸೋಗು ಮಾತ್ರ ತಂದು ಹಾಕೊಂಡಿದ್ವಿ ಅಷ್ಟೇ. ಆಳುಗಳಿಗೆ ಮತ್ತೆ ಸೋಗು ಇಷ್ಟು ತಂದು ಹಾಕೊಂಡಿದ್ವಿ. ಈ ಸುತ್ತ ಸ್ವಲ್ಪ ಜಾಲರಿ ಗಿಲ್ರಿ ತಂದು ಹಾಕೊಂಡಿದ್ವಿ. ಎಲ್ಲ ಟೋಟಲ್ ಒಂದು 2 ಲಕ್ಷ ರೂಪಾಯಿ ಆಗಿತ್ತು ಸರ್ ನಮ್ಗೆ ಒಂದ್ಸರಿ. ನಮಗೆ ಮರಿ ಪೂರ್ತಿ ಖರ್ಚೆಲ್ಲ ಸೇರಿ ಒಂದು 50 ಸಾವಿರ ಹಾಕಿದ್ವಿ. ನಮ್ಮ ದುಡ್ಡು ಬಂದಾಯ್ತು. ಅದ್ರಲ್ಲಿ ಸ್ವಲ್ಪ ಒಂದಷ್ಟು ನಾಯಿ ಸ್ವಲ್ಪ ಇದಾಗೋಯ್ತು. ಅದು ಬಂದಿರಿ ಇನ್ನೊಂದು 50 ಸಾವಿರ ರೂಪಾಯಿ ಲಾಭ ಸಿಗೋದು, ಲಾಸ್ ಏನಿಲ್ಲ. ಸರ್ ಈಗ ನಾಟಿ ಕೋಳಿ ಸಾಕಬೇಕು ಅಂದರೆ ನಮ್ಮ ರೈತರು ಜಮೀನಲ್ಲಿ ಸಾಕೋಕ್ಕಾಗಲ್ಲ, ಸ್ವಲ್ಪ ಹಾವುಗಳು ಮತ್ತು ಮುಂಗುಸಿ ಈ ಥರ ಎಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಏನಾರು ತೊಂದರೆ ನಿಮಗೆ ಕಂಡು ಬಂದಿದೆಯಾ ಸರ್? ಅದು ಆ ಮುಂಗುಸಿ ಇದೆ, ಹಾವೇನು ಬಂದಿಲ್ಲ ನಮ್ಮಲ್ಲಿ. ಮುಂಗುಸಿಗಳಿರ್ತವೆ, ನರಿ ಬರ್ತದೆ, ಆಮೇಲೆ ನಾಯಿಗಳ ಕಾಟ ಇರುತ್ತೆ. ಅದಕ್ಕೆಲ್ಲ ನಾವು ಬಿಗಿ ಬಂದೋಬಸ್ತ್ ಮಾಡ್ಕೋಬೇಕು. ಈ ಸೀಟು ಗಿಟ್ಟು ತಗಡು ಒಳಗಡೆ ಹೋಗೋದೇ ರೀತಿ ಮಾಡ್ಕೊಂಡು ನಾವು ಮಾಡಿದ್ರೆ ಏನು ಸಮಸ್ಯೆ ಏನಿಲ್ಲ. ನಾವು ಸೋಗಿ ಕಟ್ಟಿದ್ರೆ ಈ ಆ ನಾಯಿಗಳೆಲ್ಲ ಬಂದು ಸೋಗೆಲ್ಲ ಕಚ್ಚಿಬಿಡ್ತವೆ, ಒಳಗಡೆ ಹೊಟ್ಟೆ ಮಾಡ್ತವೆ. ಅದಕ್ಕೆಲ್ಲ ಮಾಮೂಲಿ ಜಾಲಿ ಥರ ಬಂದು ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಏನಿಲ್ಲ. ಸರ್ ಈಗ ಕೋಳಿಗಳನ್ನ ಪೂರ್ತಿ ಒಳಗಡೆನೆ ಮೇಯಿಸ್ತೀರಾ ಅಥವಾ ಹೊರಗಡೆ ಏನಾರು ಬಿಡ್ತೀರಾ? ಬೆಳಗ್ಗೆ ಟೈಮ್ ಹೊರಗಡೆ ಬಿಡ್ತೀವಿ ಸರ್, ತೋಟ ಒಳಗಡೆ. ಬೆಳಗ್ಗೆ 1 ಅವರ್ 2 ಅವರ್ ಇಲ್ಲಿ ತೋಟದಲ್ಲಿ ಬಿಟ್ಟಿರ್ತೀವಿ, ಇಲ್ಲಿ ಮೇಯ್ತವೆ. ಅದಾದ ನಂತರ ಹೊರಗಡೆ ಹಾಕ್ಬಿಡ್ತೀವಿ. ಯಾಕಂದರೆ ನಾವು 24 ಅವರ್ಸ್ ಇರಲ್ಲ, ನಾಯಿಗಳು ಬರ್ತಿರ್ತವೆ, ಇನ್ನೊಂದು ಬರ್ತಿರುತ್ತೆ. ಅದರಿಂದ ನಾವು ಇದ್ದಾಗ ಇಲ್ಲಿ ಬೆಳಗ್ಗೆ ಟೈಮ್ ಮಾತ್ರ ಮಾಮೂಲಿ ದಿನ ಬೆಳಗ್ಗೆ ಬಿಡ್ತೀವಿ. ಸರ್ ಕೋಳಿ ಬಿಟ್ಟು ಬೇರೆ ಏನಾದ್ರು ಕೃಷಿ ಮಾಡ್ತಾ ಇದ್ದೀರಾ ನೀವು? ಸರ್ ಈಗ ಅಡಿಕೆ ಹಾಕಿದ್ದೀನಿ, ಅರಿಶಿನ ಇದೆ, ನೇಂದ್ರ ಬಾಳೆ ಇದೆ. ಇನ್ನು ಏಲಕ್ಕಿ ಅಷ್ಟೊಂದು ಏನು ಬರೋಲ್ಲ, ವೈರಸ್ ಅಂದ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ. ಸರ್ ಈಗ ನಾಟಿ ಕೋಳಿ ಮಾಡಿದ್ದೀರಾ, ನೆಕ್ಸ್ಟ್ ಏನಾರ ಕುರಿ ಫಾರ್ಮ್ ಮಾಡಬೇಕು, ಈ ಥರ ಏನಾರ ಪ್ಲ್ಯಾನ್ಗಳಿದಾವ ನಿಮ್ಮದು? ಕುರಿ ಎಲ್ಲ ಪ್ರತಿಯೊಂದರೂ ಲಾಭ ಇದ್ದಿರುತ್ತೆ ಸರ್, ಮಾಡ್ಬೋದು. ನಾವಿಲ್ಲೇ ಇರಬೇಕು ತೋಟದಲ್ಲೇ. ಜಮೀನಲ್ಲಿ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಂಬಿಕೆ ಇರಬೇಕು, ನಂಬಿದ್ರೆ ಯಾವುದೋ ಇದಿಲ್ಲ ಅಂತಲ್ಲ, ಆ ಥರ ನಂಬಿಕೆ ಏನು ಮಾಡಿದ್ರೆ ಯಾವುದೋ ಏನೂ ಇದಿಲ್ಲ. ಅದನ್ನು ನಂಬಿ ಮಾಡ್ಬೇಕು ನಾವು ಅಷ್ಟೇ, ಶ್ರದ್ಧೆ ವಹಿಸಿ. ನಾವು ಏನೇ ಮಾಡಿದ್ರೆ ನಮಗೇನು ಲಾಸ್ ಇಲ್ಲ ಸರ್, ಮಾಡ್ಬೋದು. ಅದನ್ನು ನಂಬಿಕೆ ಮೇಯ್ನ್ ನಮಗೆ. ನಾವು ಕುರಿ ಶೆಡ್ ಮಾಡ್ಬಿಟ್ಟು ಇಲ್ಲ ಕೋಳಿ ಶೆಡ್ ಮಾಡ್ಬಿಟ್ಟು ನಾವು ಊರ್ಲಿ ಇನ್ನೊಂದು ಊರ್ಲಿ ನಿಂತ್ಕೊಂಡ್ರೆ ಆಗೋ. ಸರ್ ಈಗ ಕೋಳಿ ಶೆಡ್ನ ನೀವು ಮಾತ್ರ ನೋಡ್ಕೊತೀರಾ ಇಲ್ಲ ನಿಮ್ಮ ಮನೆಯಲ್ಲಿ ಯಾರು? ನಮ್ಮ ಮನೆಯವ್ರು ಯಾರು ಬರಲ್ಲ ಸರ್, ಯಾರು ಬರಲ್ಲ. ನಮ್ಮ ಮನೇಲಿ ನಾನು ಒಬ್ಬನೇ ಬರೋದು ಕೋಳಿ ಶೆಡ್ಡಲ್ಲಿ. ನಮ್ಮ ಸ್ನೇಹಿತರು ಇರ್ತಲ್ಲ, ಅವ್ರು ಬಂದು ಮಾಡ್ಕೊತಾರೆ. ಅದು ನಾನು ಒಬ್ಬನೇ ಆಗಿದ್ದು ನಾನು ಮಾಡೋಕ್ಕಾಯ್ತಿರಲಿಲ್ಲ. ಅವರುಗಳು ಬರೋದ್ರಿಂದ ನಾನಿಲ್ಲದ್ರೆ ಅವರು ಇನ್ನೊಬ್ರು, ನಾವು 4 ಜನ ಅಂತ ಹೇಳಿದ್ನಲ್ಲ, 4 ಜನ ಸೇರಿ ನೋಡ್ಕೊತೀವಿ. ಸರ್ ಈಗಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೋಳಿ ಶೆಡ್ ಮಾಡ್ಬೋದಾ ಸರ್? ಮಾಡ್ಬೋದು. ಕೋಳಿ ಶೆಡ್ ಮಾಡ್ಬೋದು. ಅಂದರೆ ಅದೆಲ್ಲ ಬಿಗಿ ಬಂದೋಬಸ್ತ್ ಮಾಡ್ಕೊಂಡು ಅದಕ್ಕೆ ನಿಂತಿರ್ಬೇಕು ಸರ್, ಹೇಳಿದ್ನಲ್ಲ ಆ ಥರ. ನಮ್ಮ ಕೈ ಇಟ್ಟು ಪ್ರತಿಯೊಂದು ಮಾಡಿದ್ರು ಮಾಡ್ಬೋದು, ಸಮಸ್ಯೆ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಪ್ರತಿ ಸಂತೆಗಳಲ್ಲಿ ವ್ಯಾಪಾರ ಮಾಡ್ಬೋದು, ನಾವೇ ಮಾಡ್ಬೋದು ಡೈರೆಕ್ಟಾಗಿ. ಕಾಯಬೇಕು ಅಲ್ಲಿ, ನಾವು ಹೋದ ತಕ್ಷಣ ತಗೋಬೇಕು ಅಂತೇನಿಲ್ಲ. ನಾವು ಬೆಳಗ್ಗೆ 6 ಗಂಟೆ ಹೋದ್ರೆ ಒಂದು 12 ಗಂಟೆ 1 ಗಂಟೆ ತನಕ ಕಾಯ್ದು ಮಾರಬೇಕು. ನಾವು 280 ರೂಪಾಯಿ ತೂಗ ಕೊಡ್ತೀವಿ. ಅವ್ರು ಹೆಚ್ಚು ಕಡಿಮೆ ಒಂದು ಕೋಳಿನ 405 ರೂಪಾಯಿ ಮಾಡ್ತಾರೆ ಸರ್. ಅವ್ರಿಗೆ ನಮಗಿಂತ ಲಾಭ ಸಿಗುತ್ತೆ. ನಾವು ಅದೇ ವ್ಯಾಪಾರ ನಾವು ಅಲ್ಲಿ ಮಾಡ್ಬೋದು. ನಮಗೆ ಅಷ್ಟು ಪೇಮೆಂಟ್ಸ್ ಇರೋಲ್ಲ, ನಾವು ಮಾರೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಇಲ್ಲೇ ಬಂದವ್ರಿಗೆ ಕೊಟ್ಬಿಡ್ತೀವಿ. ಮಾಡಿದ್ರೆ ಮಾಡ್ಬೋದು. ಇಲ್ಲಿ ತನಕ ಹೊರಗಡೆ ಏನು ತಗೊಂಡು ಹೋಗಿಲ್ಲ ನೀವು ಸರ್? ಇಲ್ಲ, ಸಂತೆ ತಗೊಂಡು ಹೋಗ್ತಿದ್ವಿ. ಇಲ್ಲಿ ಬಂದು ತಗೊಳ್ಳೋರೆ ಅಲ್ಲಿ ತಗೋತಾರೆ, ಅಲ್ಲೂ ಅವ್ರಿಗೆ ಕೊಟ್ಬಿಡ್ತೀವಲ್ಲ. ಅದರಿಂದ ಏನು ಮಾಡ್ತೀವಿ, ಸಂತೆ ಹಾಕಲ್ಲ ಸರ್, ಇಲ್ಲೇ ತೋಟಕ್ಕೆ ಬಂದು ತಗೊಂಡು ಹೋಗ್ತೀವಿ. ಯಾವ ಸಂತೆಗೆ ಹೋಗ್ತವೆ ಸರ್? ತೆರಕನಂಬಿ ಸಂತೆ ಸರ್. ತೆರಕನಂಬಿ ಸಂತೆ. ಪ್ರತಿ ಗುರುವಾರ ಸಂತೆ ನಡೆಯೋದು, ಅಲ್ಲಿ ಹೋಗ್ತೀವಿ. ಸರ್ ಇನ್ನು ಕೋಳಿಗಳ ಆಹಾರ ಪದ್ಧತಿ ಬಂತು ಅಂದರೆ ಪ್ರತಿನಿತ್ಯ ಎಷ್ಟು ಟೈಮಲ್ಲಿ ಫುಡ್ ಕೊಡ್ತೀರಾ?
ಬೆಳಗ್ಗೆ ನಾವು 6 ಗಂಟೆ 6ರಿಂದ 7 ಗಂಟೆ ಬಂದಿರ್ತೀವಿ ಸರ್. ಬಂದಾಗ ಒಂದ್ಸರಿ ಫುಡ್ಡು ಮತ್ತು ನೀರು ಎರಡೂ ನೋಡ್ತೀವಿ. ತಿರ್ಗಾ ಮಧ್ಯಾಹ್ನ ಒಂದ್ಸರಿ ಬರ್ತೀವಿ, ಮಧ್ಯಾಹ್ನನೂ ಹಾಕ್ತೀವಿ ಸರ್ ಫುಡ್ಡು ಮತ್ತು ನೀರು. ತಿರ್ಗಾ ಸಂಜೆ ಒಂದು 7:30 8 ಗಂಟೆ ತನಕ ಬರ್ತೀವಿ, ಸಂಜೆನೂ ಹಾಕ್ತೀವಿ. 3 ಟೈಮ್ ಕೊಡಬೇಕು. 3 ಟೈಮ್ ಕೊಡ್ತೀವಿ ಸರ್ ಈಗ ನೀವು 1000 ಕೋಳಿ ಸಾಕಿದ್ದೀರಾ, ಮತ್ತೆ ಹೆಚ್ಚಿಗೆ ಮಾಡುವಂಥ ಪ್ಲಾನ್ ಇದೆಯಾ? ಸರ್. ನಾವು ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಶೆಡ್ ಇನ್ನೂ ಡಬಲ್ ಮಾಡ್ಬೇಕಾಗುತ್ತೆ ಸರ್. ಇದನ್ನ ಡಬಲ್ ಮಾಡಿದ್ರೆ ಈ ನಮ್ಮಿರೋ ಶೆಡ್ಡಲ್ಲಿ 1000 ಕೋಳಿ ಮಾತ್ರ ಮೇಯಿಸ್ಬೋದಾಗುತ್ತೆ ಈಗಿರೋ ಶೆಡ್ಡಲ್ಲಿ. ಈಗ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಇನ್ನು ದೊಡ್ಡದಾಗಿ ಶೆಡ್ ಮಾಡಿ ಮಾಡಬೇಕು. ಹಾಂ, ಈಗ ಸುಮಾರು ಈಗ ನೀವು ಸಾಕಿರುವಂಥ 1000 ಕೋಳಿಗೂ ಪೂರ್ತಿ ಮಾರ್ಕೆಟ್ ಇದೆ. ಇನ್ನು ಜಾಸ್ತಿ ಮಾಡಿದ್ರು ಮಾರ್ಕೆಟ್ ಇದೇ ರೀತಿ ಇರುತ್ತೆ ಸರ್. ಮಾಡ್ಬೋದು, ರೈತರು ಧೈರ್ಯವಾಗಿ ಮಾಡ್ಬೋದು. ನಾವು ಇಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ 2-2.5 ತಿಂಗಳು ಮಾರಾಟ ಮಾಡ್ಬಿಡ್ತೀವಿ. ಇನ್ನು ನಾವು 3.5 ತಿಂಗಳು ಮಾಡಿದ್ರೆ ಮೈಸೂರಿಂದ ಬಂದು ಅವರೇ ತಗೊಂಡು ಹೋಗ್ತಾರಂತ ನಾವು ಅಲ್ಲಿ ತನಕ ಕಾಯಲ್ಲ, ಈಗಲೇ ಮಾರ್ಬಿಡ್ತೀವಿ. ಸರ್, ಇನ್ನು ಕೋಳಿಗಳಿಗೆ ರೋಗ ಬರುತ್ತೆ ಅಂತ ಹೇಳ್ತಾರೆ, ಅದೇನಾರ ಕಂಡಿದೆಯಾ? ಸರ್, ನಮ್ಮಲ್ಲಿ ಯಾವುದೋ ರೋಗ ಬಂದಿಲ್ಲ. ಯಾವುದೇ ರೀತಿ ರೋಗ ಬಂದಿಲ್ಲ? ಇಲ್ಲ, ಯಾವುದೇ ರೋಗಗಳೇನು ಬಂದಿಲ್ಲ ನಮಗೆ. ಸರ್, ಇದು ಎಷ್ಟನೇ ಬ್ಯಾಚ್ ಸರ್ ನೀವು ಮಾಡಿರೋದು? ಇದು ಫಸ್ಟ್ನೇ ಬ್ಯಾಚ್ ದೊಡ್ಡ ಕೋಳಿಗಳು. ಒಳಗಡೆ ನೋಡಿದ್ರಲ್ಲ ಅದು 2ನೇ ಬ್ಯಾಚ್ ಸರ್. ಈಗ ಮೊದಲನೇ ಬ್ಯಾಚಲ್ಲಿ ಲಾಭ ಕಂಡಿದ್ದೀರಾ? ಹೌದು. ನೀವು ತಂದಂಥ ಬಂಡವಾಳನ ತಗೊಂಡಿದ್ದೀವಿ. ಈಗ ಅದೇ ದುಡ್ಡಲ್ಲಿ ಫೀಡ್ಸ್ ಎಲ್ಲ ತಂದು ಆ ಚಿಕ್ಕ ಮರಿಗಳಿಗೂ ಇಟ್ಕೊಂಡಿದ್ದೀವಿ. ದೊಡ್ಡ ಮರಿ ದುಡ್ಡಲ್ಲೇ ಅದನ್ನು ಮಾರ್ಬಿಡ್ತಿಲ್ಲ, ಅದೇ ದುಡ್ಡಲ್ಲಿ ಫೀಡ್ಸ್ ಎಲ್ಲ ತಂದು ಹಾಕ್ತೀವಿ. ಅದು ನಮಗೆ ಎಷ್ಟು ಲಾಭ ದುಡ್ಡು ಅದು. ಫಸ್ಟ್ ಅಲ್ಲಿ ನಾವೇ ದುಡ್ಡು ಹಾಕ್ತಿದ್ವಿ. ಈಗ ನಾವು ಆ ದುಡ್ಡು ತಗೊಂಡು ಲಾಭ ದುಡ್ಡಲ್ಲಿ ಅದಕ್ಕೆ ಫೀಡ್ಸ್ ತಂದು ಹಾಕ್ತಿರೋದು ಮರಿಗಳಿಗೆ. ಒಟ್ಟಾರೆ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಇದೆ. ಲಾಭ ಇದೆ. ಇವರು ಬರೀ ಕೋಳಿ ಸಾಕಾಣಿಕೆ ಮಾತ್ರ ಅಲ್ಲ, ಅರಿಶಿಣ ಹಾಗೆ ಬಾಳೆ ಇನ್ನಿತರ ಬೆಳೆಗಳನ್ನ ಕೂಡ ಬೆಳೀತಾರೆ. ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಕೋಳಿ ಸಾಕಾಣಿಕೆಯನ್ನ ಈಗಷ್ಟೇ ಕೇವಲ ಒಂದು 3 ತಿಂಗಳ ಹಿಂದೆ ಅಷ್ಟೇ ಮಾಡಿದ್ದು. ಆದ್ರೆ ಉತ್ತಮವಾದಂತ ಲಾಭ ಕಂಡಿದ್ದಾರೆ. 1000 ಕೋಳಿ ತಂದು ಈಗ ಪ್ರೆಸೆಂಟ್ ಒಂದು 100ರಿಂದ 150 ಕೋಳಿ ಮಾತ್ರ ಇರೋದು. ಪೂರ್ತಿ ಇನ್ನು ಮಿಕ್ಕಂತ ಕೋಳಿಗಳು ಆಲ್ಮೋಸ್ಟ್ 700ರಿಂದ 800 ಕೋಳಿಗಳು ಕೂಡ ಉತ್ತಮ ಬೆಲೆಗೆ ಮಾರಾಟ ಆಗಿದೆ ಅಂತ ಹೇಳಿದ್ರು. ಇದಕ್ಕೋಸ್ಕರ ಇದೆಲ್ಲ ನೋಡಿದ್ರೆ ನಮ್ಮ ರೈತರು ಕೋಳಿ ಸಾಕಾಣಿಕೆನ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಹಾಗೆ ಮಾರ್ಕೆಟ್ ಕೂಡ ಯಾವುದೇ ರೀತಿ ಮಾರ್ಕೆಟ್ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಬರ್ತಾ ಮಾರ್ಕೆಟ್ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಧೈರ್ಯವಾಗಿ ನಾಟಿ ಕೋಳಿ ಸಾಕಾಣಿಕೆನ ಮಾಡ್ಬೋದು. ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಇದೆ. ಇವ್ರು ಹೇಳಿದ್ರು ಒಂದು 4 ಜನ ಸ್ನೇಹಿತರು ಸೇರ್ಕೊಂಡು ಈ ನಾಟಿ ಕೋಳಿ ಸಾಕಾಣಿಕೆನ ಮಾಡ್ತಾ ಇರೋದು. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೂಡ 4 ಜನ ಶೇರ್ ಮಾಡೋದ್ರಿಂದ ಕಡಿಮೆನೇ ಬಿದ್ದಿದೆ. ಹಾಗೆ 4 ಜನಕ್ಕೂ ಕೂಡ ಶ್ರಮ ಈಕ್ವಲ್ ಆಗಿ ಶ್ರಮ ಹಂಚಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಕೋಳಿ ಸಾಕಾಣಿಕೆ ಒಂದು ಉತ್ತಮ ಆದಾಯ ಬರುವಂತ ಮೂಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.